ಸರ್ಪ್ರೈಸ್. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಡೇ ಮಿನಿ ಬ್ಲಾಗ್. ನಾನಿದ್ದು ಈ ಥರ ರೆಡಿಯಾಗಿ ನನಗೆ ಅಂತ ನಮ್ಮ ಹುಡುಗ ಟಿಫನ್ ತಂದಿದ್ದ. ಏನು ತಂದಿದ್ದಂತ ಅವನ್ನೇ ಕೇಳೋಣ ಬರ್ರಿ. ದೋಸೆ. ಆಮೇಲೆ ಅನನ್ಯ ನನಗಂತ ಸರ್ಪ್ರೈಸ್ ತಂದಿಲ್ಲ. ಏನು ಸರ್ಪ್ರೈಸ್ ಅಂತ ನೀವೇ ನೋಡಿ. ಸರ್ಪ್ರೈಸ್. ಏನು ಸರ್ಪ್ರೈಸು? ಹ್ಯಾಪಿ 1K ಬೇಬಿ. ಥ್ಯಾಂಕ್ ಯು ಬೇಬಿ. ಇನ್ನ ಜಾಸ್ತಿ ವ್ಲಾಗ್ಸ್ ಮಾಡು, ಎಲ್ರನ್ನೂ ಎಂಟರ್ಟೈನ್ ಮಾಡು. ನಾನು ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ. ಲವ್ ಯು ಚಿನ್ನ. ಆಮೇಲೆ ನಾವು 3 ಜನ ಹೋಗಿದ್ದು ಪೆಟ್ರೋಲ್ ಬಂಕ್ಗೆ. ಯಾಕಂದರೆ ನನ್ನ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿತ್ತು, ಅದಕ್ಕೆ ಪೆಟ್ರೋಲ್ ಹಾಕ್ಸೋಕ್ಕೆ. ನೆಕ್ಸ್ಟ್ ನಾವು ಹೋಗಿದ್ದು ಪಾನಿಪುರಿ ಶಾಪ್ಗೆ. ಅಲ್ಲೇನಾಯ್ತು ಅಂತ ನೀವೇ ನೋಡಿ. ಅಲ್ಲ, ಮಸಾಲೆ ಪುರಿ ತಿನ್ನೋದೇ ಮಸಾಲೆಗೋಸ್ಕರ, ಮಸಾಲೆ ಇಲ್ದಿರ ತಿನ್ನೋದು ಅದು ಖಾಲಿಪುರಿ. ಆಮೇಲೆ ಅವಳನ್ನ ಮನೆ ಕಳಿಸಿ ನಾವು 3 ಜನ ಈ ಥರ ಹೋಗಿದ್ದು ನಮ್ಮ ಮಾಮೂಲಿ ಅಡ್ಡದಲ್ಲಿ ಟೀ ಕುಡಿಯೋಕ್ಕೆ. ಟೀ ಕುಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ಅಡ್ಡಕ್ಕೆ. ಯಾಕಂದರೆ ನಂದು 1K ಫಾಲೋವರ್ಸ್ ಆಗಿರೋ ಖುಷಿಗೆ ನಮ್ಮ ಹುಡುಗರಿಗೆ ಸ್ವೀಟ್ ತಿನ್ಸೋಣ ಅಂತ. ಅದರಲ್ಲಿ ಒಬ್ಬಂಗೆ ಏನು ಮಾಡಿದೆ ಅಂತ ನೀವೇ ನೋಡಿ. ಆಮೇಲೆ ನಮ್ಮ ಹುಡುಗ ಸ್ಟೈಲಾಗಿ ಕಟಿಂಗ್ ಮಾಡಿಸ್ಕೊ ಬಂದಿದ್ದ. ಅದಕ್ಕೆ ನಮ್ಮ ಹುಡುಗ ಅವ್ನಿಗೆ ಏನು ಹೇಳ್ದ ಅಂತ ನೀವೇ ನೋಡಿ. ಮುಖ್ಯಮಂತ್ರಿ ಚಂದ್ರು ಇದ್ದಂಗೆ ಬರೀ ಇಂಥದೆಯಾ. ಕೊನೆಗೆ ನಮ್ಮ ಏರಿಯಲ್ಲಿ ದೇವ್ರ ಮೆರವಣಿಗೆ ನಡೀತಾ ಇತ್ತು. ದೇವ್ರನ್ನ ನೋಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನಾವು ಹೊರಟಿತ್ತು ಮನೆ ಕಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಅಷ್ಟೇ.